ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಮೆಡಿಕಲ್ಗೆ ಹೋಗ್ಬಿಟ್ಟು ಅಮ್ಮ ಟ್ಯಾಬ್ಲೆಟ್ ಇಸ್ಕೊಂಬಂತ ಮೆಡಿಕಲ್ಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲಿ ಫುಲ್ ಜಗಳ ಆಗ್ತಿತ್ತು. ಸ್ಲೋ ಮಾಡಿದ್ರೆ ಬಡ್ಡ ಹಾಕೊಂಡು ಲೈಕ್ ಏನೋ ಹಿಂದಿದ್ದಾನೆ ಹೇಳ್ತಿದ್ದ, ನನಗೆ ಕ್ಲೀನಾಗಿ ಅರ್ಥ ಆಗಿಲ್ಲ. ಗೊತ್ತಾಯ್ತು ಅವನೇನೋ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. ಅಟ್ಯಾಕ್ ಮಾಡ್ತಾ ನಾನು ಇಳಿದ್ಬಿಟ್ಟು ಹಿಂದೆ ಬಂದೆ. ನಾನು ಹಿಂದೆ ಬಂದು ನೋಡ್ಬಿಟ್ಟು ನನ್ನ ಆಟಾಡ್ಸ್ಕೊಬಂದ. ನಾನು ತಿರುಗಿ ನೋಡಿದ್ರೆ ಮುಂದೆ ಓಡ್ತಾನೆ ಹೋಗ್ತಿದ್ದೆ, ಮುಂದೆಂದು ಒಬ್ಬ ಅಟ್ಯಾಕ್ ಮಾಡ್ದ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದರಿಂದ ಮುಂದೆ ಬಿದ್ದು ಕೈ ಕಾಲು ಫುಲ್ ಲೇಟಾಗಿತ್ತು. ಆಮೇಲೆ ಕಾಲು ಹೊಡೆದ್ರು, ಲಾಂಗ್ ಇಟ್ಕೊಂಡು ಕಾಲಲ್ಲಿ ಹೊಡೆದು ಫುಲ್ ಕಾಲೊಂದು ಚೂರು ನಡೆಯೋಕ್ಕಾಗ್ತಿಲ್ಲ, ಸ್ಟಿಚಸ್ ಹಾಕವ್ರೆ. ಈಗ ಮುಗಿಸ್ಕೊಂಡು ಹಂಗೆ ಅವರು ಫ್ರೆಂಡ್ಸ್ ಎಲ್ಲ ಬಂದ್ರು ಅಂದ್ಬಿಟ್ಟು ಅಣ್ಣಂದಿವ್ರು ಎಲ್ಲ ಓಡ್ ಬಂದರು. ಆ ಟೈಮಲ್ಲಿ ಅವ್ರ ಕಾರಲ್ಲೆಲ್ಲ ಓಡೋವ್ರೆ. ನನ್ನ ಅಟ್ಯಾಕ್ ಮಾಡಿದಿಬ್ರು. ಲಾಂಗ್ ಇತ್ತು, ಲೈಕ್ ಅಂದರೆ ಮುಚ್ತರ ಇತ್ತು. ಯಾರಂತಾನೆ ಗೊತ್ತಿಲ್ಲ, ಯಾರೋ ಚಿಕ್ಕ ಹುಡುಗರು, ಲೈಕ್ ಒಂದು 14-15 ಇಯರ್ಸ್ ಇರುತ್ತೆ ಅವ್ರಿಗೆ. ನಾನು ಬಿದ್ದೋಗಿದ್ದೆ, ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಬಿದ್ದೋಗಿದ್ದೆ, ಮೊಬೈಲ್ ಎತ್ಕೊಂಡು ಅವ್ರು ಓಡೋದ್ರು. ಆಮೇಲೆ ಒಂಚೂರು ಟ್ರ್ಯಾಕಿಂಗಲ್ಲಿ ಇತ್ತು, ಚಾರ್ಜ್ ಕಮ್ಮಿ ಇದರಿಂದ ಸ್ವಿಚ್ ಆಫ್ ಆಗೋಯ್ತು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಮೆಡಿಕಲ್ಗೆ ಹೋಗ್ಬಿಟ್ಟು ಅಮ್ಮ ಟ್ಯಾಬ್ಲೆಟ್ ಇಸ್ಕೊಂಬಂತ ಮೆಡಿಕಲ್ಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲಿ ಫುಲ್ ಜಗಳ ಆಗ್ತಿತ್ತು. ಸ್ಲೋ ಮಾಡಿದ್ರೆ ಬಡ್ಡ ಹಾಕೊಂಡು ಲೈಕ್ ಏನೋ ಹಿಂದಿದ್ದಾನೆ ಹೇಳ್ತಿದ್ದ, ನನಗೆ ಕ್ಲೀನಾಗಿ ಅರ್ಥ ಆಗಿಲ್ಲ. ಗೊತ್ತಾಯ್ತು ಅವನೇನೋ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. ಅಟ್ಯಾಕ್ ಮಾಡ್ತಾ ನಾನು ಇಳಿದ್ಬಿಟ್ಟು ಹಿಂದೆ ಬಂದೆ. ನಾನು ಹಿಂದೆ ಬಂದು ನೋಡ್ಬಿಟ್ಟು ನನ್ನ ಆಟಾಡ್ಸ್ಕೊಬಂದ. ನಾನು ತಿರುಗಿ ನೋಡಿದ್ರೆ ಮುಂದೆ ಓಡ್ತಾನೆ ಹೋಗ್ತಿದ್ದೆ, ಮುಂದೆಂದು ಒಬ್ಬ ಅಟ್ಯಾಕ್ ಮಾಡ್ದ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದರಿಂದ ಮುಂದೆ ಬಿದ್ದು ಕೈ ಕಾಲು ಫುಲ್ ಲೇಟಾಗಿತ್ತು. ಆಮೇಲೆ ಕಾಲು ಹೊಡೆದ್ರು, ಲಾಂಗ್ ಇಟ್ಕೊಂಡು ಕಾಲಲ್ಲಿ ಹೊಡೆದು ಫುಲ್ ಕಾಲೊಂದು ಚೂರು ನಡೆಯೋಕ್ಕಾಗ್ತಿಲ್ಲ, ಸ್ಟಿಚಸ್ ಹಾಕವ್ರೆ. ಈಗ ಮುಗಿಸ್ಕೊಂಡು ಹಂಗೆ ಅವರು ಫ್ರೆಂಡ್ಸ್ ಎಲ್ಲ ಬಂದ್ರು ಅಂದ್ಬಿಟ್ಟು ಅಣ್ಣಂದಿವ್ರು ಎಲ್ಲ ಓಡ್ ಬಂದರು. ಆ ಟೈಮಲ್ಲಿ ಅವ್ರ ಕಾರಲ್ಲೆಲ್ಲ ಓಡೋವ್ರೆ. ನನ್ನ ಅಟ್ಯಾಕ್ ಮಾಡಿದಿಬ್ರು. ಲಾಂಗ್ ಇತ್ತು, ಲೈಕ್ ಅಂದರೆ ಮುಚ್ತರ ಇತ್ತು. ಯಾರಂತಾನೆ ಗೊತ್ತಿಲ್ಲ, ಯಾರೋ ಚಿಕ್ಕ ಹುಡುಗರು, ಲೈಕ್ ಒಂದು 14-15 ಇಯರ್ಸ್ ಇರುತ್ತೆ ಅವ್ರಿಗೆ. ನಾನು ಬಿದ್ದೋಗಿದ್ದೆ, ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ಬಿದ್ದೋಗಿದ್ದೆ, ಮೊಬೈಲ್ ಎತ್ಕೊಂಡು ಅವ್ರು ಓಡೋದ್ರು. ಆಮೇಲೆ ಒಂಚೂರು ಟ್ರ್ಯಾಕಿಂಗಲ್ಲಿ ಇತ್ತು, ಚಾರ್ಜ್ ಕಮ್ಮಿ ಇದರಿಂದ ಸ್ವಿಚ್ ಆಫ್ ಆಗೋಯ್ತು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಮೆಡಿಕಲ್ಗೆ ಹೋಗ್ಬಿಟ್ಟು ಅಮ್ಮ ಟ್ಯಾಬ್ಲೆಟ್ ಇಸ್ಕೊಂಬಂತ ಮೆಡಿಕಲ್ಗೆ ಹೋಗ್ಬಿಟ್ಟು ರಿಟರ್ನ್ ಬರ್ತಿರ್ಬೇಕಾದ್ರೆ ಇಲ್ಲಿ ಫುಲ್ ಜಗಳ ಆಗ್ತಿತ್ತು. ಸ್ಲೋ ಮಾಡಿದ್ರೆ ಬಡ್ಡ ಹಾಕೊಂಡು ಲೈಕ್ ಏನೋ ಹಿಂದಿದ್ದಾನೆ ಹೇಳ್ತಿದ್ದ, ನನಗೆ ಕ್ಲೀನಾಗಿ ಅರ್ಥ ಆಗಿಲ್ಲ. ಗೊತ್ತಾಯ್ತು ಅವನೇನೋ ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. ಅಟ್ಯಾಕ್ ಮಾಡ್ತಾ ನಾನು ಇಳಿದ್ಬಿಟ್ಟು ಹಿಂದೆ ಬಂದೆ. ನಾನು ಹಿಂದೆ ಬಂದು ನೋಡ್ಬಿಟ್ಟು ನನ್ನ ಆಟಾಡ್ಸ್ಕೊಬಂದ. ನಾನು ತಿರುಗಿ ನೋಡಿದ್ರೆ ಮುಂದೆ ಓಡ್ತಾನೆ ಹೋಗ್ತಿದ್ದೆ, ಮುಂದೆಂದು ಒಬ್ಬ ಅಟ್ಯಾಕ್ ಮಾಡ್ದ. ಸೊ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದರಿಂದ ಮುಂದೆ ಬಿದ್ದು ಕೈ ಕಾಲು ಫುಲ್ ಲೇಟಾಗಿತ್ತು. ಆಮೇಲೆ ಕಾಲು ಹೊಡೆದ್ರು, ಲಾಂಗ್ ಇಟ್ಕೊಂಡು ಕಾಲಲ್ಲಿ ಹೊಡೆದು ಫುಲ್ ಕಾಲೊಂದು ಚೂರು ನಡೆಯೋಕ್ಕಾಗ್ತಿಲ್ಲ, ಸ್ಟಿಚಸ್